ಒಂದು ಕಂಪ್ಯೂಟರ್ನ ಬೆಲೆ 34,000 ರೂಪಾಯಿ. 17% ಕಡಿತದ ನಂತರ ಕಂಪ್ಯೂಟರ್ನ ಬೆಲೆ ರೂಪಾಯಿನಲ್ಲಿ ಎಷ್ಟು? ಇಲ್ಲಿ ನೋಡಿ, ಯಾವುದೇ ಒಂದು ವಸ್ತುನ ನಾವು ಖರೀದಿ ಮಾಡಿದರೆ ಅದು ಟೋಟಲ್ 100% ಇದ್ದೇ ಇರುತ್ತೆ. 100% ಅಲ್ಲಿ 17%ನ ಕಡಿಬೇಕು. ಕಡಿತ 17% ಕಡಿತ ಆದಮೇಲೆ ನಮ್ಗೆ ಎಷ್ಟಕ್ಕೆ ಸಿಗುತ್ತೆ? 83%ಗೆ ನಮಗೆ ಸಿಗುತ್ತೆ. ಹಾಗಾದರೆ ಒಂದು ಕಂಪ್ಯೂಟರ್ ಬೆಲೆ ಎಷ್ಟು? 34,000 ರೂಪಾಯಿ. ಅದನ್ನು 83%ಗೆ ನಾವು ಖರೀದಿ ಮಾಡಿದರೆ ಬರುವಂಥ ನಮಗೇನು ಕಂಪ್ಯೂಟರ್ನ ಬೆಲೆ ಎಷ್ಟು? ಮಲ್ಟಿಪ್ಲೈ ಮಾಡಿದರೆ ನಮಗೆ ಎಷ್ಟು? ನಾವು ನೋಡಿ ಇಲ್ಲಿ 34 ಐತಿ. 34ರಲ್ಲಿ ಯಾವುದೇ ಸಂಖ್ಯೆ ಅಡಿಗಿರುತ್ತೆ? 17. 17 ಎರಡಲೇ 32. ನಾವು ಸಿಂಪಲ್ ಏನು 17ರ ಮಲ್ಟಿಪಲ್ನ ಚೆಕ್ ಮಾಡಬೇಕಿಲ್ಲಿ, ಅಂದರೆ ನಮಗೆ ಅದೇ ಆನ್ಸರ್ ಬರ್ತದೆ. ನಮ್ಗೆ ಆನ್ಸರ್ ಯಾವುದೇ ಬಂದರೂ ಅದು ಏನು 17ರ ಮಲ್ಟಿಪಲ್ ಆಗಿರುತ್ತೆ. ಇಲ್ಲಿ ಚೆಕ್ ಮಾಡೋಣ, ಯಾವುದರ 17ರ ಮಲ್ಟಿಪಲ್ ಐತೇನೆ ಅಂತ ಮೊದಲು ಚೆಕ್ ಮಾಡೋಣ. 17 17 92. 92 ಇಲ್ಲ, 17 ಮುಗ್ಯಾಗ 17 17 ಇದು ಆನ್ಸರ್ ಆಗೋದಿಲ್ಲ. 17 17 ಎಷ್ಟು ಉಳಿತು? 3 1 8 11. 17 102 10 ಉಳಿತು. 16 102 ಇದು ಆನ್ಸರ್ ಆಗ್ಬೋದು. ಇದು 17ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಇದು ನೋಡಿ 17 17 13 ಉಳಿತೈತಿ. 13 17 13 135. 17ರಿಂದ ಭಾಗ ಆಗೋದಿಲ್ಲ, ಇದು ಆನ್ಸರ್ ಆಗೋದಿಲ್ಲ. 17 17 10 ಉಳಿತಿದ್ದು. 103 17 17 6 2 102 1 ಉಳಿತೈತಿ. 18 18 17ರ ಮುಗಿಯಲ್ಲಿ ಇಲ್ಲ. ಸೊ ಇದು ಕೂಡ ನಮಗೆ ಆನ್ಸರ್ ಅಲ್ಲ. ಸೊ ಇದೇ ಆನ್ಸರ್. ನೀವು ಬೇಕಾದ್ರೆ ಮಾಡ್ಬೋದು, ನೀವು ಬೇಕಾದರೆ ಬಿಡಿಸಿ ನೋಡ್ಬೋದು ಆನ್ಸರ್ ಯಾವುದು ಬರುತ್ತೆ ಅಂತ. ಪರ್ಸೆಂಟೇಜಿಂದ 2 0 ಕ್ಯಾನ್ಸಲ್ ಆಗ್ತಾವೆ. ಇಲ್ಲಿ ನೋಡಿ, ಯೂನಿಟ್ ಡಿಜಿಟ್ನ ನೀವು ಕೂಡ ಚೆಕ್ ಮಾಡ್ಬೋದು. 3 4 12 1 0 1 0 ಆದಮೇಲೆ 3 4 12 2 ಬರಬೇಕು. 1 0 ಆದಮೇಲೆ 2 ಇಲ್ಲಿಲ್ಲ. 1 0 ಆದಮೇಲೆ 2 ಇಲ್ಲ. 1 0 ಆದಮೇಲೆ 2 ಇಲ್ಲ. 1 0 ಆದಮೇಲೆ 2 ಇದೆ. ಇದೇ ಕೂಡ ಇದೇ ಆನ್ಸರ್ ನಮ್ಮದು. ಇಷ್ಟೇ, ಪೂರ್ತಿಯಾಗಿ ಕ್ಯಾಲ್ಕುಲೇಷನ್ ಮಾಡಬಾರ್ದು. ಯೂನಿಟ್ ಡಿಜಿಟ್ನ ಚೆಕ್ ಮಾಡ್ಬೋದು, ನಮಗೆ ಆನ್ಸರ್ ಜಲ್ದಿ ಬರುತ್ತೆ.